ರೆಕಾರ್ಡ್ ಮಾಡ್ತಾರೆ. ನಿಯತಿ ತೃಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃಧಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಪಾಂಡವರಲ್ಲಿ ಧರ್ಮರಾಜ ದೊಡ್ಡವ. ಅವನ ನೇತೃತ್ವದಲ್ಲಿ ಪಾಂಡವರು 11 ಅಕ್ಷೋಹಿಣಿ ಸೈನ್ಯ ಕೌರವರನ್ನೆಲ್ಲ ಸಂಹಾರ ಮಾಡಿ ಸಿಂಹಾಸನವನ್ನು ಧರ್ಮರಾಜ ಏರಿದ್ದಾನೆ. ಕೃಷ್ಣ ಪರಮಾತ್ಮ ತನ್ನ ಅವತಾರದ ಮುಖ್ಯ ಕಾರ್ಯ ಆಯಿತು ಅಂತ ಅಂದ್ಕೊಂಡ. ಸಾಮಾನ್ಯವಾಗಿ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ್ದು ಯಾಕೆ ಅಂದರೆ ಆ ಮಂತ್ರ ಎಲ್ಲ ಹೇಳುತ್ತೆ, ಜಾತ ಕಂಸ ವಧಾರ್ಥಾಯ ಅಂತ. ಕಂಸನ ವಧೆಗಾಗಿ. ಹೌದಾ ಅಂದರೆ ಅಲ್ಲ ಅಂತ. ಕಂಸನ ವಧೆಗಾಗಿ ಬಂದದ್ದಲ್ಲಂತೆ, ಭೂಭಾರ ಹರಣಕ್ಕೂ ಅಲ್ಲಂತೆ. ಯಾಕವನ್ ಮುಖ್ಯವಾಗಿ ಬಂದದ್ದು ಅಂದರೆ ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮರಾಜನನ್ನ ಸಿಂಹಾಸನದಲ್ಲಿ ಕೂಡಿಸ್ಬೇಕು. ಉಳಿದದ್ದೆಲ್ಲ ಅದಕ್ಕೆ ಅಂಗಭೂತವಾದದ್ದು. ಮದುವೆ ಮನೆಯಲ್ಲಿ ಏನು ಮುಖ್ಯ? ವರಪೂಜೆಯಲ್ಲಿ ತಿಂಡಿ ತಿಂದಿದ್ದ, ಬೆಳಗಾಗೆದ್ದು ಕಾಫಿ ಕುಡ್ದದ್ದ, ಯಾವುದಲ್ಲ. ಮಾಂಗಲ್ಯ ಧಾರಣೆ ಬಹಳ ಮುಖ್ಯ. ಎಲ್ಲ ಮದುವೆ ಮನೇಲಿ ಎಲ್ಲ ಆಯಿತು. ಹುಡುಗ ಹುಡುಗಿ ಕುತ್ತಿಗೆಗೆ ಮಾಂಗಲ್ಯ ಕಟ್ಟೋದು ಮರ್ತೋಗ್ಬಿಟ್ಟ ಅಂದರೆ ಏನು ಪ್ರಯೋಜನ ಮದುವೆ? ಕೆಲವು ಸತಿ ಹಂಗೆ ಯಾರು ಮರೆಯಲ್ಲ. ಕೃಷ್ಣ ಪರಮಾತ್ಮ ಭೂಮಿಲಿ ಅವತಾರ ಮಾಡಿದ್ದೇ ಮುಖ್ಯವಾದ ಕಾರ್ಯ. ಧರ್ಮರಾಜನನ್ನ ಈ ಸಿಂಹಾಸನದಲ್ಲಿ ಕೂಡಿಸ್ಬೇಕಿತ್ತು. ಬಹಳ ಕಷ್ಟ. ಹೇಗೆ ಏನೂ ಇಲ್ಲದೆ ಈ ಮೈಕ್ ಸೆಟ್ ಮಾಡಿದ್ದಾರೆ ಎಲ್ಲ ಹಾಕಿ, ಹಾಗೆ ಏನೂ ಇಲ್ಲದೆ ಧರ್ಮರಾಜನ ಕೂಡಿಸೋದು ಅಷ್ಟು ಸುಲಭ ಆಗಿರಲಿಲ್ಲ.
ಕೃಷ್ಣ ಪರಮಾತ್ಮ ಅದಕ್ಕೆ ಇದ್ದಂತಹ ಎಲ್ಲ ಅಡೆತಡೆಗಳು ಎಲ್ಲವನ್ನೂ ಕೂಡ ಸರಿ ಮಾಡಿ ನಿಷ್ಕಂಟಕ ಪೃಥ್ವಿಯನ್ನಾಗಿ ಮಾಡಿ ಧರ್ಮರಾಜನನ್ನ ಕಡೆಯಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ದ. ಎಷ್ಟು ಕಷ್ಟಪಟ್ಟು ಕೂಡಿಸಿದ್ರೆ ಕೂತ ಧರ್ಮರಾಜ ಅಳ್ತಾ ಕೂತ. ಕೆಲವರಿಗೆ ಕೆಳಗೆ ಕೂತ್ರು ಅಳ್ತಾರೆ, ಮೇಲ್ ಕೂತಿದ್ರು ಅಳ್ತಾರೆ. ಅಳೋ ಸ್ವಭಾವ. ಕೃಷ್ಣನ್ಗೋ ಸಾಕಾಗಿತ್ತು ಈ ಪಾಂಡವರ ಮನೆಯಲ್ಲಿ ಇದ್ದಿದ್ದು. ಆ ಬೇಳೆ ಮೇಲೆ ಬೆಲ್ಲ ಇಟ್ಟರೆ ಸಾಕು. ಮುಖ್ಯ ಗೆಸ್ಟ್ ಅವ್ರ ಮನೇಲಿ ಯಾರು? ಕೃಷ್ಣ. ಯಾರು ಬರಲಿ ಬರ್ದಲೇ ಇರಲಿ, ಅವ್ರ ಮನೆ ಎಲ್ಲ ಫಂಕ್ಷನ್ಗೆ ಯಾರು ಅಟೆಂಡ್ ಮಾಡ್ತಾ ಇದ್ರು? ಕೃಷ್ಣ. ಒಂದು ಹೆಂಡತಿ ಮಕ್ಕಳು ಇರೋರೇ ಮನೆ ಬಿಟ್ಟು ಬರೋದು ಕಷ್ಟ. 16,108 ಜನ, 1,80,000 60,000 ಗಂಡು ಮಕ್ಕಳು. ಏನು ದೊಡ್ಡ ಫ್ಯಾಮಿಲಿ ಅವ್ರದ್ದು. ಎಲ್ಲ ಬಿಟ್ಟು ಅವ ಹೆಂಡತಿ ಜೊತೆ ಬರ್ತಿರ್ಲಿಲ್ಲ ರೀ. ಹಂಗೆ ಕರ್ಕೊಂಡು ಬರೋದು ಅಂದ್ರೆ ಎಲ್ಲಿಂದ ಕರ್ಕೊಂಡು ಬರೋದು, ಯಾರನ್ನ ಕರ್ಕೊಂಡು ಬರೋದು? ಇವ್ರನ್ನ ಕರ್ಕೊಂಡ್ಬಂದ್ರೆ ಅವ್ರ ಕಟ್ಟ, ಅವ್ರನ್ನ ಕರ್ಕೊಂಡ್ಬಂದ್ರೆ ಇವ್ರ ಕಟ್ಟ. ಕೃಷ್ಣ ಎಲ್ಲಿ ಹೋಗ್ಬೇಕಾದ್ರೂ ಸಿಂಗಲ್. ಅದೇ ಅಭ್ಯಾಸ ಆಗಿ ಭೂಮಿಗೆ ಬಂದಾಗ್ಲೂ, ವಿಠ್ಠಲ ಆದಾಗ್ಲೂ ಸಿಂಗಲ್ ನಿಂತ. ಉಡುಪಿಗೆ ಹೋದಾಗ್ಲೂ ಸಿಂಗಲ್ ನಿಂತ. ತಿರುಪ್ತಿಗೆ ಹೋದ್ರೆ ಎಲ್ಲ ಕಡೆ ಸಿಂಗಲ್ಲೇ ನಿಂತ. ಒಬ್ಬನೇ ಬಂದು ಹೋಗ್ತಾ ಇದ್ದ. ಮುಖ್ಯವಾದ ಕೆಲಸ ಮುಗಿತು. ಪಾಂಡವರಲ್ಲಿ ಧರ್ಮರಾಜ ನನ್ನ ಸಿಂಹಾಸನದ ಮೇಲೆ ಕೂಡಿಸಿದ ಮೇಲೆ ಕೃಷ್ಣ ಅಂದ, ನಂದ ಅವತಾರದ ಕಾರ್ಯ ಮುಕ್ತಾಯ ಆಯಿತು. ಮುಖ್ಯವಾದ ಕೆಲಸ ಇದಿತ್ತು. ಇನ್ನು ನಮ್ಮ ಊರಿಗೆ ಹೋಗೋಣ, ದ್ವಾರಕಾಪಟ್ಟಣಕ್ಕೆ ಹೋಗೋಣ. ಹೋಗ್ಬೇಕಾದ್ರೆ ಇರೋ ದೊಡ್ಡವ್ರಿಗೆ ಹೇಳಿ ಹೋಗ್ಬೇಕು. ದಾರಿಲಿ ಬರುವಾಗ ಎಲ್ಲರೂ ಹೆಚ್ಚು ಕಮ್ಮಿ ಆದರೆ ಕೇಳ್ತಾರೆ, ಮನೇಲಿ ಹೇಳಿ ಬಂದಿದೆಯಾ ಇಲ್ವಾ? ದಾರಿಯಲ್ಲಿ ಶುಭವಾಗಬೇಕು ಅಂದರೆ ಮನೇಲಿರೋ ದೊಡ್ಡವರು, ಮುತ್ತೈದೆಯರು, ತಂದೆ ತಾಯಿ ಯಾರಿಗಾರು ಹೇಳಿ ಹೋಗ್ಬೇಕಂತೆ. ಏನು ಹೇಳಿ ಹೋಗ್ಬೇಕು? ಹೋಗ್ತೀನಿ ಅಂತ ಪರ್ಮಿಷನ್ ಅಲ್ಲ, ಹೋಗಿ ಬರ್ತೀನಿ ಅಂತ ಇನ್ಫಾರ್ಮೇಶನ್. ಅವರು ಆಗಲಿ ಒಳ್ಳೇದಾಗಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಒಳ್ಳೇದಾಗಲಿ. ಕೃಷ್ಣ ಹಾಗೆ ಯಾರಿಗೆ ಹೇಳಬೇಕು? ಜಗತ್ತಿಗೆಲ್ಲ ದೊಡ್ಡವ ಅವನೇ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಸರ್ವೋತ್ತಮ. ಆದರೂ ಲೋಕಕ್ಕೆ ತೋರಿಸ್ಕೊಟ್ಟ, ನೀವೆಷ್ಟೇ ದೊಡ್ಡವರಾಗಿದ್ರು ಮನೇಲಿ ಹೇಳಿ ಹೋಗಿ. ವಯಸ್ಸಿನಿಂದ ಧರ್ಮರಾಜ ದೊಡ್ಡವನು. ಹೀಗಾಗಿ ಕೃಷ್ಣ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು, ಕೈ ಕಟ್ಕೊಂಡು ಧರ್ಮರಾಜನ ಮುಂದೆ ನಿಂತು ಕೈ ಮುಗಿದು ನಮಸ್ಕಾರ ಮಾಡಿ ಹೇಳ್ದ, ತುಂಬ ದಿನ ಆಯಿತು ನಿಮ್ಮೂರಿಗೆ ಬಂದು, ಮನೆಗೆ ಹೋಗ್ತೀನಿ, ನಮ್ಮೂರಿಗೆ ಹೋಗ್ತೀನಿ, ಎಲ್ಲ ಕಾಯ್ತಿರ್ತಾರೆ ಎಂದ. ಅವನು ನೋಡಿದ ತಕ್ಷಣ ಈ ಧರ್ಮರಾಜ ಅಳ್ಲಿಕ್ಕೆ ಶುರು ಮಾಡ್ಬಿಟ್ಟ. ಯಾರು ಹೋಗುವಾಗ ಅಳ್ತಾ ನಿಂತು ಬಿಟ್ರೆ ಅಪಶಕನ. ಕೃಷ್ಣ ಅಂದ, ಏನಪ್ಪ ನಿಮ್ಮ ಫ್ಯಾಮಿಲಿಲಿ ಬರೀ ಅಳೋರೇ ಜಾಸ್ತಿ, ನಿಮ್ಮಮ್ಮ ಅದೇನು ಹಿಡಿದ್ಲೋ ಏನು? ಯುದ್ಧಕ್ಕೆ ಮುಂಚೆ ನಿನ್ನ ತಮ್ಮ ಅತ್ತ. ಯಾರವನು? ಅರ್ಜುನ. ಯುದ್ಧ ಮಾಡಲ್ವೋ ಅಂತ ಅವನತ್ತ. ಎಲ್ಲ ಮುಗೀತು, ಎಲ್ಲ ನೆಗೆದು ಬಿದ್ದರು, ಮುಗೀತು. ನಿಂಗೆ ಒಳ್ಳೆ ಸೀಟಲ್ಲಿ ಕೂಡಿಸಿದ್ದೀನಿ, ನಿನಗೆ ಯಾರ ಅಪೋಸಿಷನ್ ಪಾರ್ಟಿಯೇ ಇಲ್ಲ. 2.5 ವರ್ಷ ಆದಮೇಲೆ ಬಿಟ್ಕೊಡು ಅಂತ ಕೇಳೋರೇ ಗತಿ ಇಲ್ಲ. ನಿಷ್ಕಂಟಕ ಪೃಥ್ವಿ ನಿಂದು ಧರ್ಮರಾಜ, ಯಾಕೆ ಅಳ್ತೀಯ? ಅದಕ್ಕೆ ಅವನಂದ, ನೀ ಏನೇ ಹೇಳು ಕೃಷ್ಣ, ನೀ ಮಾಡಿದ್ದು ಯಾಕೋ ನಂಗೆ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂದ. ಕೆಲವ್ರಿಗೆ ಹಾಗೆ, ಯಾರು ಏನು ಮಾಡಿದ್ರು ಸರಿಯಾದ. ಏನೇ ಮಾಡಿ, ಇವ್ರು ಮಾಡಿದ್ದು ಅವ್ರಿಗಾಗಲ್ಲ, ಅವ್ರು ಮಾಡಿದ್ದು ಇವ್ರಿಗಾಗಲ್ಲ, ಒಂದೊಂದು ಸತಿ ಅವ್ರು ಮಾಡಿದ್ದೇ ಅವ್ರಿಗಾಗಲ್ಲ. ನೀ ಮಾಡಿದ್ದು ನಂಗೆ ಯಾಕೋ ಸರಿ, ದೇವರೇ ಮಾಡಿದ್ರೆ ಹೀಗೆ ಅನ್ನೋದಾದ್ರೆ ಇನ್ಯಾರು ಇನ್ನೇನು ಮಾಡ್ಬೇಕ್ರಿ? ಏನು ಅಂದ. ಅಲ್ಲ, ನಾನೇನೋ ವಜ್ರ ಖಚಿತವಾದ ಸಿಂಹಾಸನದಲ್ಲಿ ಕೂತಿದ್ದೇನೆ, ಆದರೆ ಈ ಸಿಂಹಾಸನದ ಹತ್ರ ಬಂದಾಗೆಲ್ಲ ನಂಗೇನು ಅನ್ಸತ್ತೆ, ಎಷ್ಟು ಜನರ ರಕ್ತ ಈ ಸಿಂಹಾಸನಕ್ಕೆ ಮೆತ್ಕೊಂಡಿದೆ.
ಇದು ಯಾರೋ ಬೀದಿಲಿ ಹೋಗೋರು ಹಾದಿಲಿ ಹೋಗೋರು ರಕ್ತ ಅಲ್ಲ. ನನ್ನನ್ನು ಯಾರು ಭುಜದ ಮೇಲಿಟ್ಟು ಆಟ ಆಡಿಸಿದ್ರು ಭೀಷ್ಮಾಚಾರ್ಯರು, ನಮ್ಮ ಹಿರಿಯರು, ಕುರುವೃದ್ಧರಾದ ಪಿತಾಮಹರು, ಅವರ ರಕ್ತ, ಅವರನ್ನು ಕೊಂದು ಈ ಸೀಟಲ್ಲಿ ನಾ ಕೂತಿ ಅಲ್ವಾ. 2.5 ವರ್ಷಕ್ಕೆ ಬಿಟ್ಕೊಟ್ಟಿದ್ರೆ ನಾನು 8 ಜನ ಮುಗಿಸಿ ಈ ಸೀಟಿಗೆ ಬಂದುಬಿಟ್ಟಿದ್ದೆ, ಅಷ್ಟು ಬೇಗ ಬಿಟ್ಬಿಡ್ತೀನ ಅಂತ. ಎಷ್ಟು ಎಲ್ಲರನ್ನೂ ಮುಗಿಸಿ ಸಣ್ಣ ಹುಡುಗ ಅಭಿಮನ್ಯು, ಅವನ ರಕ್ತ ಕಾಣುತ್ತೆ, ಚಿಕ್ಕಪ್ಪನ ರಕ್ತ, ದೊಡ್ಡಪ್ಪನ ರಕ್ತ, ಎಲ್ಲ ದಾಯಾದಿಗಳ ರಕ್ತ. ಇಷ್ಟು ಜನರನ್ನು ಕೊಂದು ಈ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಏನು ಚೆನ್ನ, ನನಗೆ ಯಾವಾಗಲೂ ಅದೇ ಕಾಡತ್ತೆ ಅಂತಂದ. ಕೃಷ್ಣ ಅಂದ, ಅಷ್ಟೇ ತಾನೇ, ಕೊಂದಿದ್ದೀನಿ ಅಂತ ನಿಂಗೆ ಬೇಜಾರ? ಒಂದು ಕೆಲಸ ಮಾಡು, ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ, ಹೋಮ ಮಾಡಿಸ್ಬಿಡ್ತೀನಿ ಇಂದ. ಕೃಷ್ಣ ಪ್ರಾಯಶ್ಚಿತ್ತ ಅಂಥೇಳಿ ರಾಜಸೂಯಾಶ್ವಮೇಧ, ಅಶ್ವಮೇಧ ಅಂದರೆ ಮೇಧ ಅಂದರೆ ಸಂಹಾರ. ಯಾವುದು? ಅಶ್ವ. ಅದು ಕುದುರೆನ ಬಲಿ ಕೊಟ್ಟು ಹೋಮ ಮಾಡುವಂಥದ್ದು. ಅದು ಮಾಡಬೇಕಾದ್ರೆ ರಾಜರನ್ನ ಸೂಯ ಮರ್ದನ ಮಾಡಬೇಕು. ವೈಷ್ಣವ ಯಾಗ ಅದು. ಒಂದು ಕುದುರೆ ಮೇಲೆ ಹಣೆ ಬರಹ ಬರೆದು ವಿಷ್ಣು ಯಾಗ ಇಂಥ ರಾಜ ಮಾಡ್ತಾ ಇದ್ದಾನೆ, ಎಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಡಬೇಕು. ಕೊಡದೇ ಇದ್ದರೆ ಯುದ್ಧ ಮಾಡಬೇಕು. 2ರಲ್ಲಿ 1. ಆ ಕುದುರೆ ಒಂದು ವರ್ಷಾನ್ಗಟ್ಲೆ ಬಿಡೋದು, ಎಲ್ಲ ಊರು ತಿರ್ಕೊಂಡು ಕುದುರೆ ಹಿಂದೆ 1 ಜನ ಯುದ್ಧ ಮಾಡಲಿಕ್ಕೆ. ಈ ಥರ 3 ಸತಿ ಮಾಡಿಸಿದ್ದಾನೆ ಕೃಷ್ಣ ಧರ್ಮರಾಜನ ಕೈಯಲ್ಲಿ. ಮಾಡಿಸಿದ ಮೇಲೆ ಅದು ಯಾಗನೂ ಮುಗೀತು. ಕಡೆ ಒಂದು ಯಾಗ, ಅದು ಜರಾಸಂಧ, ಮಹಾನ್ ಶಿವಭಕ್ತ, ದೈತ್ಯ, ವಿಷ್ಣು ದ್ವೇಷಿ. ಭೀಮಸೇನ ದೇವರ ಕೈಯಿಂದ ಜರಾಸಂಧನ ಸಂಹಾರ ಮಾಡಿಸಿ 4 ದಿಕ್ಕಲ್ಲಿ ಜೈತ್ರ ಯಾತ್ರೆಯನ್ನು ಮಾಡಿ 4 ದಿಕ್ಕಿನಿಂದ ಕಪ್ಪ ಕಾಣಿಕೆಯನ್ನು ತಂದು ಕೃಷ್ಣ ಪರಮಾತ್ಮ ರಾಜಸೂಯಾಗ ಮಾಡಿಸಿದ. ಯಾರ್ಯಾರು ಕಾಣಿಕೆ ಕೊಟ್ಟಿರ್ತಾರೆ ಅವ್ರನ್ನೆಲ್ಲ ಹೋಮಕ್ಕೆ ಕರಿಬೇಕು. ಇಂಥ ದಿನ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವೆಲ್ಲ ಸಕುಟುಂಬ ಸಪರಿವಾರ ಸಮೇತರಾಗಿ ಬರಬೇಕು ಅಂತ. ಕೊಟ್ಟವರು ಕೊಡ್ಲಾರ್ದವ್ರು ಎಲ್ಲ ಬರ್ತಾರೆ. ಹಾಗಾಗಿ ಧರ್ಮರಾಜ ರಾಜಸೂಯಾಗ ಮಾಡಿದ್ರೆ 14 ಲೋಕದ ಜನ ಬಂದಿದ್ರಂತೆ. ಯಾಕಂದ್ರೆ ಅಲ್ಲಿಂದೆಲ್ಲ ದುಡ್ಡು ಬಂದಿತ್ತು, ಅದೆಲ್ಲ ರಾಶಿ ರಾಶಿ ಪೇರಿಸ್ಬಿಟ್ಟಿದ್ರು, ಅಷ್ಟು ದೊಡ್ಡದು. 14 ಲೋಕದ ಜನ ಸೇರಿದ ಸಂದರ್ಭದಲ್ಲಿ ಈ ಹೋಮ ಮಾಡ್ಬೇಕಾದ್ರೆ ಮೊದಲು ಪುಣ್ಯಾಹವಾಚನ ಅಂತ ಮಾಡ್ತಾರೆ. ಅಲ್ಲಿ ಪಾದ ಪೂಜೆ ಅಂತ ಮಾಡ್ತಾರೆ. ಮನೆಯಲ್ಲಿ ಹಿರಿಯರಿಗೆಲ್ಲ ಪಾದ ಪೂಜೆ. ಹಾಗೆ ಕ್ಷತ್ರಿಯರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಹಿರಿಯರಿಗೆ ಒಂದು ಪಾದ ಪೂಜೆ, ಅದು ಕೊನೆಯಲ್ಲಿ ಮಾಡ್ತಾರೆ. ಕೊನೆಯಲ್ಲಿ ಅಂದರೆ ಈ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಹೋಗಿ ಬರ್ತೀನಿ ಅಂದರೆ ಇರ್ರಿ ತಾಂಬೂಲ ಕೊಡ್ತೀನಿ ಅಂಥೇಳಿ ಗಂಡಿನ ಕಡೆಯವರು ಅವ್ರವ್ರ ಕಡೆಯವ್ರು ಬಂದವ್ರಿಗೆ ಏನೋ ಒಂದು ಸ್ಟೀಲ್ ಬಕೆಟೋ ಏನೋ ಕೊಟ್ಟು, ಚಂಬೋ ಚಮಚೋ ಏನೋ ಒಂದು ಕೊಟ್ಟು, ಅವ್ರೇನು ಕೊಟ್ಟಿರ್ತಾರೆ ನೋಡ್ಕೊಂಡು ಅದೇ ಥರದ್ದು ಒಂದು ಕೊಟ್ಟು, ಬಟ್ ಇವರು ಸ್ಟೀಲು ಅವರು ಸ್ಟೀಲು, ಅವರು ಗ್ರಾಚಾರ ಕೊಟ್ಟಿರ್ತಾರೆ, ಇವರು ಗ್ರಾಚಾರ ಕೊಟ್ಟಿರ್ತಾರೆ. ಸ್ಟೀಲ್ ಅಂದರೆ ಕಬ್ಬಣ, ಶನಿ, ಇವರು ಶನಿನ ಅವರು ಕೊಡೋದು, ಅವರು ಶನಿ ಇವರು ಕೊಡೋದು, ಎಕ್ಸ್ಚೇಂಜ್ ಆಫ್ ಶನಿ. ಏನೋ ಒಂದು ಮಾಡಿರ್ತೀವಿ. ಹಾಗೆ ಧರ್ಮರಾಜಂದು ಹೋಮ ಮುಗಿದ ಮೇಲೆ ಎಲ್ಲ ಹೊರಟು ನಿಂತರು. ಈ ಹೊರಡುವಾಗ ಎಲ್ಲ ಬರುವಾಗ ಒಬ್ಬರಾದ್ಮೇಲೆ ಒಬ್ಬರು ಬರ್ತಿರ್ತಾರೆ. ಹೊರಡುವಾಗ ಮಾತ್ರ ಎಲ್ಲ ಒಟ್ಟಿಗೆ ಹೊರಟು ಬಿಡ್ತಾರೆ. ಈ ಕುಂಕುಮ ಕೊಡೋದು ಅದೆಲ್ಲ ಕೊಡೋದು ಭಾಳ ಕಷ್ಟ. ಅವಾಗೆಲ್ಲ ಗಾಬರಿಯಾಗಿ ಯಾರಿಗೆ ಕೊಡೋದು, ಯಾರಿಗೋ ಕೊಟ್ಟು, ಆಚಾರ ಕೊಡೋದನ್ನು ಅವ್ರಿನ್ಯಾರಿಗೋ ಪಕ್ಕದವ್ರು ಕೊಟ್ಟು ಅವ್ರು ಬಿಚ್ಚು ನೋಡಿ ಅದು ಮಾಡಿ ಪಂಚೆ ಆಗಿ ಸೂಟ್ ಕೊಡ್ತೀನಿ ಅಂತಿದ್ರು ಅಂತ ಹೇಳಿ ಆಚಾರ್ಗೆ ಸೂಟ್ ಹೋಗಿ ಆಚಾರ ಮನೆಗೆ ಬಂದು ಶೂಟ್ ಮಾಡಿ ಎಲ್ಲ ಗಲಾಟೆಗಳು, ಅರ್ಜೆಂಟಲ್ಲಿ ಗಾಬರಿ. ಅದಕ್ಕೆ ಯಾರಿಗೆ ಮೊದಲು ತುಂಬ ಜನ ಕ್ಯೂ ನಿಂತಿದ್ರು. ಯಾರಿಗೆ ಮೊದಲು ಪೂಜೆ ಮಾಡಬೇಕು, ಮೊದಲ ಪೂಜೆಗೆ ಅಗ್ರ ಪೂಜೆ ಅಂತ ಕರೀತಾರೆ. ಅಗ್ರ ಪೂಜೆ ಯಾರಿಗೆ ಮಾಡಬೇಕು?
ನಮ್ಮಲ್ಲೆಲ್ಲ ಹೋಮ ಹವನ ಫಂಕ್ಷನ್ನು ಆದರೆ ಯಾರಿಗೆ ಮಾಡ್ತೀವಿ? ವಯೋವೃದ್ಧರು ಮನೇಲಿ ತಾತ ಅಜ್ಜಿ ಯಾವುದಿರುತ್ತೆ ನೋಡಿಕೊಂಡು ಅವ್ರಿಗೊಂದು ಪಾದ ಪೂಜೆ ಮಾಡಿ ಅವ್ರ ಮೂಲೆಯಲ್ಲಿ ಕೂಡಿಸ್ಬಿಡ್ತೀವಲ್ಲ. ಹಾಗೆ ಯಾರು ಅಂಥವ್ರು ಇದ್ದಾರೆ ಹೀಗೆ ನೋಡುವಾಗ ಅಲ್ಲೊಬ್ಬರು ಮುದುಕರಿದ್ದರು, ಅಂದರೆ ಅವರು ಯಂಗ್ ಅವರು. ಯಾರು? ಕುರುವೃದ್ಧ ಪಿತಾಮಹ ಭೀಷ್ಮಾಚಾರ್ಯ. ಬರೀ ಓದಕ್ಕೆ ಅಂತ ಹೋಗಿದ್ದ 525 ವರ್ಷ ಎಜುಕೇಶನ್ ಕೋರ್ಸ್ ಅವರು. ಅಷ್ಟು ವರ್ಷ 125 ವರ್ಷ ಬರೀ ವೇದ ಓದಿದ್ದಾರೆ. ಅವ್ರು ಇಂಡಿಯಾ ಒಳಗೆ ಓದಲಿಲ್ಲ, ಭೂಮಿ ಮೇಲೆ ಓದಲಿಲ್ಲ, ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ ಫ್ರಂಟ್ ರೋನಲ್ಲಿ ಕೂತು ಪಾಠ ಓದ್ಕೊಂಡು ಬಂದರು. ಗಂಗಾ ದೇವಿ ಕರ್ಕೊಂಡು ಹೋಗಿ ತಮ್ಮ ಮಗನ ಅಲ್ಲಿಗೆ ಸೇರಿಸಿದ್ರು. ಅಷ್ಟು ದೊಡ್ಡವರು. ಅಂಥ ಭೀಷ್ಮಾಚಾರ್ಯರ ಮುಂದೆ ಧರ್ಮರಾಜ ಹೇಳ್ದ, ನಮ್ಮ ಫ್ಯಾಮಿಲಿ ನೀವೇ ದೊಡ್ಡವರು, ನಿಮಗೆ ಪಾದ ಪೂಜೆ ಅಂತ. ಈ ಧರ್ಮರಾಜ ಆ ಪ್ರೋಗ್ರಾಮಲ್ಲಿ ಎಲ್ಲೆಲ್ಲೂ ಓಡಾಡ್ತಿದ್ರು, ಈ ಕೃಷ್ಣ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ಅವನು ಹಿಂದೆ ತಿರುಗುತ್ತಿದ್ದ. ಅಂದರೆ ದೌತ್ಯ ದಾಸ್ಯ ಎಲ್ಲ 10 ಕೆಲಸ ಮಾಡಿದಾನೆ ಕೃಷ್ಣ. ನಾವು ಯಾರ ಮನೆಗೆ ಹೋಗಿ ಒಂದು ಕೆಲಸ ಮಾಡಲ್ಲ. ಚೇರ್ಮನ್ ಇದ್ದಾಗೆ, ಚೇರ್ ಮೇಲೆ ಕೂತವ್ರೆ ಯಾರು ಬೇಜಾರು ಮಾಡ್ಕೋಬೇಡಿ, ಹೇಳೋದೇ ಇಲ್ಲ, ಅಳ್ಳಾಡಲ್ಲ. ಕೃಷ್ಣ ಎಂದೂ ಚೇರ್ಮನ್ ಆಗಲೇ ಇಲ್ಲ. ಧರ್ಮರಾಜ ಎಲ್ಲಿ ಹೋದರೂ ಹಿಂದೆ ಅವನಿಗೆ ಚೇಂಜ್ ಕೊಡಬೇಕಿದ್ರೆ ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಬೇಕಲ್ಲ, ಹಿಂದಿಂದೆ ಹೋಗ್ತಿದ್ದ. ಈ ಬಸವನಿಂದೆ ಬಾಲ ಅಂತಾರಲ್ಲ, ಹಾಗೆ ಧರ್ಮರಾಜನಿಂದೆ ಈ ಕೃಷ್ಣ ಹೋಗೋದನ್ನು ನೋಡ್ತಾ ಇರ್ತಿದ್ರೆ ಎಲ್ಲ. ಏನು ಪುಣ್ಯ ರೀ, ಬ್ರಹ್ಮಾದಿ ದೇವತೆಗಳು ತುಂಬ ವರ್ಷ ತಪಸ್ ಮಾಡಿ ಯಾವ ದೇವರನ್ನು ಒಂದು ಕ್ಷಣ ದೃಷ್ಟಿ ಇಟ್ಟು ನೋಡೋಣ ಅಂತ ಅಂದ್ಕೊಳ್ತಾರೆ. ಅಂತಹ ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಪ್ಪ ಜಗನ್ನಾಥ ವಿಠಲ ಈ ಧರ್ಮರಾಜನ ಹಿಂದೆ ತಿರುಗುತ್ತಿದ್ದ. ಈ ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಹೇಳಿದರು, ನಿಮಗೆ ಪಾದ ಪೂಜೆ ಬನ್ನಿ ಆಚಾರ್ಯ, ನೀವೇ ನಮ್ಮ ಕಡೆ ದೊಡ್ಡವರು ಅಂತ ಅಂದರು. ಭೀಷ್ಮಾಚಾರ್ಯಂದರು ಈ ಹಣೆ ಚಚ್ಕೊಂಡ್ರಂದ್ರು, ಎಲ್ಲಿ ದೊಡ್ಡವನಯ್ಯ, ನಿಂಗೆ ಇಷ್ಟು ವರ್ಷ ಆದರೂ ದೊಡ್ಡವನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿನ್ನ ಹಿಂದೆ ಓಡಾಡ್ತಿದ್ದಾನೆ, ಅವನೇ ದೊಡ್ಡವ, ಅವನೇ ಸರ್ವೋತ್ತಮ, 14 ಲೋಕಕ್ಕೆ ದಾತ, ಪಾಂಡವರ ಮನೆ ದೂತ ಓಡಾಡ್ತಾ ಇದ್ದಾನಲ್ಲ ನಿನ್ನ ಹಿಂದೆ. ನೀ ಏನು ಅನ್ಕೊಂಡಿದ್ಯಾ? ಅವನ ದನ ಕಾಯೋನು ಅನ್ಕೊಂಡ್ಯಾ? ಗೋಪಾಲಕ ಅನ್ಕೊಂಡ್ಯಾ? ಅವನು ಗೋಪಾಲಕ ಅಲ್ಲ, ಅವನು ದನ ಕಾಯೋನಲ್ಲ, ಜನ ಕಾಯುವ ಜನಾರ್ದನ ವೈಕುಂಠ ನಾರಾಯಣ. ನೋಡು, ನೀನು ಅವನೊಬ್ಬನಿಗೆ ಮಾಡಿಬಿಟ್ರೆ ಎಲ್ಲರಿಗೆ ಮಾಡ್ತಾನೆ. ಊರ್ಧ್ವಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಭಗವದ್ಗೀತೆ ಹೇಳುತ್ತೆ. ಭಗವಂತ ಮೂಲ, ನಮ್ಮೆಲ್ಲರಿಗೆ ಮೂಲ ಭಗವಂತ. ಅವನಿಂದಾಗೆ ನಾವೆಲ್ಲ ಇರೋದು. ಬೇರು, ತಾಯಿ ಬೇರು. ಈ ಕೊಂಬೆಗಳೆಲ್ಲ ಯಾವುದು ಅಂದರೆ ನಾವು ನೀವು ಎಲ್ಲ ಕೊಂಬೆಗಳಿದ್ದಾರೆ. ಯಾರು ನೀರು ಹಾಕುವಾಗ ಕೊಂಬೆಗೆ ಎಲೆಗೆ ನೀರು ಹಾಕ್ತಾರೆ, ಒಣಗೋಗ್ಬಿಡುತ್ತದೆ. ಎಲ್ಲಿ ನೀರು ಹಾಕಬೇಕು? ಬುಡಕ್ಕೆ ನೀರು ಹಾಕಬೇಕು. ಹಾಗಾದ್ರೆ ಪಾದ ಪೂಜೆ ಎಲ್ಲಿ ಮಾಡಬೇಕು? ಕೃಷ್ಣನಿಗೆ ಮಾಡಬೇಕು. ದೇವರಿಗೆ ಪೂಜೆ ಮಾಡಿದ್ರೆ ಕೊಂಬೆಗಳಿಗೆ ಹಾಕೋದೇ ಬೇಡ. ಹಾಗೆ ಉಬ್ಬಿ ಕೊಬ್ಬಿ ಚಿಗುರಾಗಿ ಕಾಯಾಗಿ ಹಣ್ಣೆಲ್ಲ ಬೇಡ ಅಂದ್ರೂ ಕೊಟ್ಬಿಡುತ್ತೆ. ನೀವು ಮನೇಲಿ ದೇವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ. ಬಂದವ್ರು ಕೊಂಬೆಗೆ ನೀರು ಹಾಕಿದಾಗ ಟೀ ಕೊಟ್ಟು ಕಾಫಿ ಕೊಟ್ಟು ಅವೇನು ಪ್ರಯೋಜನ ಇಲ್ಲ. ಬೆಳಗಾಗೆದ್ದು ಬುಡಕ್ಕೆ ನೀರು ಹಾಕಬೇಕು. ಅಂದರೆ ಬಂದವ್ರು ಬುಡಕ್ಕಲ್ಲ, ಯಾವ ಬುಡ? ಸಾಲಿಗ್ರಾಮಕ್ಕೆ ಹಾಕಬೇಕು. ಅವನು ಊರ್ಧ್ವ ಮೂಲ ಮದಷ್ಟಾಕ, ಅವನು ಮೂಲ. ಅವನಿಗೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ್ರಿ, ಹಾಗಾದ್ರೆ ಅವನಿಗೆ ಪಾದ ಪೂಜೆ ಮಾಡು ಅಂತ ಅವರ 525 ವರ್ಷದ ಅಧ್ಯಯನದ ಅನುಭವವನ್ನು ಧರ್ಮರಾಜನಿಗೆ ಹೇಳಿದರು. ನಿಜವಾಗಿ ಆ ಸಭೆ ಒಳಗೆ ದೇವರದು 3 ರೂಪ ಇತ್ತು. ಒಂದು ಪರಶುರಾಮ ರೂಪ ಇತ್ತು, ಇನ್ನೊಂದು ಕಡೆ ವೇದವ್ಯಾಸ ದೇವರ ರೂಪ ಇತ್ತು, ಇನ್ನೊಂದು ಕೃಷ್ಣ ರೂಪ ಇತ್ತು. ಈ 3 ಜನರಲ್ಲಿ ಯಾರಿಗೆ ಪಾದ ಪೂಜೆ ಮಾಡಿದ್ರು ಅದು ಯಾರು ಹೋಗ್ತಿತ್ತು? ದೇವರಿಗೇನೆ. ಆದರೆ ಈ ಭೀಷ್ಮಾಚಾರ್ಯರು ವೇದವ್ಯಾಸ ದೇವರಿಗೆ ಮಾಡು ಹೇಳಲಿಲ್ಲ.
ಯಾಕೆ ಹೇಳಲಿಲ್ಲ ಅಂದರೆ, ವೇದವ್ಯಾಸ ದೇವರಿಗೆ ಪಾದ ಪೂಜೆ ಮಾಡಿ ಅಂದರೆ ಎಲ್ಲ ಜನ ಏನು ಅಂದ್ಕೊಳ್ತಾರೆ, ಎಲ್ಲಿ ಹೋದರೂ ಈ ಬ್ರಾಹ್ಮಣರಿಗೆ ಮೊದಲು ಪೂಜೆ ಮಾಡ್ಕೊಂಡು ಹಾಳಾಗೋದು, ಮೊದಲು ಅವ್ರಿಗೆ ಏನು ಕೊಟ್ಬಿಡಿ ಆಚಾರ ಕೊಟ್ಟು ಮೊದಲು ಕಳಿಸ್ಬಿಡಿ ಅಂತಾರಲ್ಲ. ಹಾಗೆ ಬ್ರಾಹ್ಮಣರಿಗೆ ಕೊಟ್ಟರೆ ಸುಮ್ಮನೆ ಆಗುತ್ತೆ. ಇನ್ನು ಪರಶುರಾಮ ದೇವ್ರಿಗೆ ಕೊಡಿ ಅಂತ ಹೇಳಬಹುದು, ಬೇಡ ಅಂತ ಯಾರು ಅಪೋಸೇ ಮಾಡಲ್ಲ. ಯಾಕಂದ್ರೆ ಆ ಪರಶುರಾಮ ದೇವ್ರಿಗೆ ಯಾವಾಗಲೂ ಕೊಡ್ಲಿ ಎತ್ಕೊಂಡೇ ಇರ್ತಾನೆ. ಬೇಡ ಅಂದವ್ರಿಗೆ ಅದು ಅವಾಗಿಂದ ಶುರುವಾಯಿತು. ಅದು ಸಿಂಗಲ್ಲು, ಕಟ್ಟು, ಪೀಸು ತುಕಡ ಇಲ್ಲ, 2 ತುಕಡ. ಹಾಗಾಗಿ ಯಾವ ಭಾರಿ ಇದಾರಪ್ಪ, ಯಾಕೆ ಮಾತಾಡಿ ತಲೆ ಕಡಿಸ್ಕೊಳಕ್ಕೆ ಸುಮ್ಮನೆ ಇರೋದು ಒಳ್ಳೇದು ಅಂತ ಬಿಟ್ಬಿಡ್ತಾರೆ. ಈ ಕೃಷ್ಣನ ಹೆಸರು ಹೇಳಿದ್ರೆ ಕಿರಿಕಿರಿ ಶುರುವಾಗೋದು. ಕಿರಿಕಿರಿ ಯಾವಾಗ ಶುರುವಾಗೋದು? ಕೃಷ್ಣನ ಹೆಸರು ಹೇಳಬೇಕು. ಅದಕ್ಕೆ ಕೃಷ್ಣ ಮುಂದೆ ಬರುವ ಕಲಿಯುಗದ ದೈವತೆ ಕೃಷ್ಣ. ನಾವೇನು ಮಾಡಿದ್ರು, ಏನು ಅರ್ಪಣೆ ಮಾಡ್ತೀವಿ? ಕೃಷ್ಣ ಅರ್ಪಣ. ಅವನ ಬಗ್ಗೆ ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಗೊತ್ತಿಲ್ಲದೆ ಯಾವುದೋ ಬ್ಯಾಂಕಲ್ಲಿ ದುಡ್ಡಿಟ್ಟು ಗೋವಿಂದ ಮಾಡ್ಕೊಡೋ ಬದಲು ಈ ದುಡ್ಡಿಟ್ಟು ಕಳ್ಕೊಂಡ್ರೆ ಪರವಾಗಿಲ್ಲ, ಧನ ಇಟ್ಟು ಕಳ್ಕೊಂಡ್ರೆ ಪರವಾಗಿಲ್ಲ, ಸಾಧನ ಇಟ್ಟು ಕಳ್ಕೊಳ್ಬಾರ್ದು. ಈ ನೀವು ಮಾಡಿರೋ ಸತ್ಕರ್ಮ ಸಾಧನವನ್ನ ಕೃಷ್ಣ ಅರ್ಪಣ ಅಂತ ಬ್ಯಾಂಕ್ಗೆ ಹಾಕ್ತೀವಿ. ಆ ಕೃಷ್ಣನ ಬಗ್ಗೆ ತಿಳಿದು ಭಜಿಸ್ಬೇಕು. ಕಲಿಯುಗದ ಜನ ತಿಳ್ಕೊಳ್ಳಿ ಅಂತ ಕೃಷ್ಣನ ಬಗ್ಗೆ ತಿಳಿಸೋಣ. ಇದು ಭೀಷ್ಮಾಚಾರ್ಯರ ಮುಖ್ಯ ಉದ್ದೇಶ. 14 ಲೋಕದ ಜನ ಸೇರಿದ್ರು. ಈ ಕಥೆ ಏನಂದ್ರೆ, ಎಲ್ಲಿಯಾದ್ರೂ 4 ಜನ ಗುಂಪಿದ್ರೆ ದೇವ್ರ ಕಥೆ ಹೇಳ್ಬೇಕಂತ. ಅವು ಕೇಳೋರು ಕೇಳಲಿ. ಹಾಗೆ ಎಲ್ಲಿಯಾದರೂ 4 ಜನ ಸೇರಿದಾಗ ದೇವ್ರ ಕಥೆ ಕಿವಿಗೆ ಹೇಳಬೇಕು. ಒಮ್ಮೆ ಆ ಭೀಮಸೇನ ದೇವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ಅವರ ತಂದೆ ತಾಯಿಯ 3 ವರ್ಷದ ಬಾಲಕನನ್ನು ಕರ್ಕೊಂಡು ಒಂದು ಮದುವೆ ಮನೆಗೆ ಹೋಗಿದ್ದರು. ಮದುವೆ ಮನೆಯಲ್ಲಿ ಎಲ್ಲಿ ಪ್ರವಚನ ಇರುತ್ತಾ? ಮದುವೆ ಮನೆಯಲ್ಲಿ ಯಾರು ಪ್ರವಚನ ಹೇಳೋರಿಲ್ಲ, ಏನಿಲ್ಲ. ಬಂದು ಕುಡಿದ್ವಾ, ತಿಂದ್ವಾ, ಏನೋ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ವಾ, ಇಷ್ಟರೊಳಗೆ ಕಳೆದ್ಬಿಡ್ತು. ಮಧ್ವಾಚಾರ್ಯ ಇದನ್ನು ಕಂಡ್ರೆ ಆಗಲ್ಲ. 3 ವರ್ಷ ಇರುವಾಗಲೇ ಆಗ್ತಿರ್ಲಿಲ್ಲ. ಅವ್ರು ನೋಡಿದ್ರು ಎಲ್ಲ ಅವ್ರವ್ರು ಕೂತ್ಕೊಂಡು ಗುಂಪು ಮಾತಾಡ್ತಾ ಕೂತಿದ್ರು. ಕೆಲವ್ರು ಇಷ್ಟು ಮಾತಾಡ್ತಾರೆ ಅಂದರೆ, ಆ ಮಾತಾಡೋ ಬರದಲ್ಲಿ ಅಂತರ್ಪಟ ಹಿಡಿದಾಗ ಅಕ್ಷತೆ ಕೊಟ್ಟಿರ್ತಾರಲ್ಲ, ಒಂದೊಂದು ಕಾಳು ಬಾಯ್ಗೆ ಹಾಕೊಂಡು ಮಾತಾಡ್ಬಿಡ್ತಾರೆ. ಆ ಮಂಗಳಾಟಕ ಮುಗಿಯೋಟದ ಕೈಯಲ್ಲಿ ಇರೋದೇ ಇಲ್ಲ. ಆಚಾರ ಮಂತ್ರಾಕ್ಷತೆ ಕೊಡಲಿಲ್ಲ ಅಂತ ಆಚಾರ ಮೇಲೆ ಕಂಪ್ಲೇಂಟ್. ಯಾರು ಕರೆದು ಈ ಆಚಾರ ಕರಿಬೇಡಿ ಅಂತ. ಇವನು ಕೂತ್ಬಿಟ್ಟಿರ್ತಾನೆ. ಏನು ಬೆಳಗ್ಗೆ ಚೆನ್ನಾಗಿ ಹೊಡೆದಿರ್ತಾನೆ ಉಪ್ಪಿಟ್ಟು ಕಾಫಿ, ಆದರೂ ಸುಮ್ಮನೆ ಹಾಕೊಂಡು ಹೇಳ್ಬಿಟ್ಟಿರ್ತಾನೆ. ಏನು ಮಾತಾಡುವಾಗ ಏನು ತಿಂದೆ ಅಂತ ಕೂಡ ಗೊತ್ತಿರಲ್ಲ. ಹೀಗೆಲ್ಲ ಆಗ್ಬಿಡುತ್ತೆ. ಮಧ್ವಾಚಾರ್ಯ ನೋಡಿದ್ರು, ಬರೀ ಇವ್ರು ಯಾರು ಮಾತಾಡಿ ನಮ್ಗೆ ಏನು ಕೆಲಸ ಇಲ್ಲಿ ಅಂತ ಅವರ ಮದುವೆ ಮನೆ ಬಿಟ್ಟು ಹೊರಟು ಹೋಗ್ಬಿಟ್ರಂತೆ. 3 ವರ್ಷದ ಪುಟ್ಟ ಬಾಲಕ. ಈ ಅಪ್ಪ ಅಮ್ಮನೂ ಕೂಡ, ಮದ್ದಿಗೆ ದಂಪತಿಗಳು ಕೂಡ ಅವ್ರವ್ರ ಫ್ರೆಂಡ್ಸು, ಹಳೆ ಫ್ರೆಂಡ್ಸು ಮದುವೆ ಮನೆಗೆ ಹೋಗೋದೇ ನಮ್ಮ ಹಳವರೆಲ್ಲ ಬಂದಿರ್ತಾರೆ, ಮಾತಾಡ್ಸಕ್ ಸಿಗತ್ತೆ ಅಂತ ಹೋಗಿರ್ತಾರೆ. ಯಾರು ಲಾಡು ಊಟ ನೋಡದೆ ಏನು ಹೋಗಿರಲ್ಲ. ಕಾಫಿ ಕುಡಿದಿಕ್ಕೆ ಎಲ್ಲ ಕುಡಿದಿರ್ತಾರೆ. ಅವು ಕಾಫಿ, ಲಾಡು, ಊಟ ಅದೆಲ್ಲದಕ್ಕಿಂತಲೂ ಮಾತು ಇಷ್ಟ ಆನಂದ ಆಗ್ತಾ ಇರುತ್ತೆ. ಕೆಲವ್ರಿಗೆ ಮಾತಾಡ್ತಾ ಕೂತ್ಬಿಟ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹಾಗೆ ಯಾಕೆ ಮಾತಾಡ್ತಾ ಇದ್ರು. ಮಧ್ವಾಚಾರ್ಯ ಅವರ ಅಪ್ಪ ಅಮ್ಮನೂ ಹಂಗೆ ಮಾತಾಡ್ತಿದ್ರು. ಈ ಮಧ್ವಾಚಾರ್ಯ ಎಲ್ಲಿ ಹೋದ್ರು, ಆ ಪುಟ್ಟ ವಾಸುದೇವ ಎಲ್ಲೋದ ಅಪ್ಪಗೂ ಗೊತ್ತಿಲ್ಲ, ಅಮ್ಮಗೂ ಗೊತ್ತಿಲ್ಲ. ಮದುವೆ ಎಲ್ಲ ಊಟ ಆಯಿತು. ಅವ್ರ ಮಡಿ ಪಂಕ್ತಿಗೆ ಅವ್ರು ಕೂತರು, ಇವರೆಲ್ಲ ಮುತ್ತೈದರ ಪಂಕ್ತಿಲಿ ಇವ್ರು ಕೂತರು. ಅಡುಗೆ ಆಗಿತ್ತು, ಹೀಗಿತ್ತು ಅಂದರು, ಎಲ್ಲ ಆಯಿತು. ಇನ್ನೇನು ಮದುವೆ ಮನೆಯಿಂದ ಹೊರಡುವಾಗ ವಾಸು ಎಲ್ಲಿ ಸಿಗ್ಬೇಕು? ವಾಸು ಇಲ್ಲೇ ಇಲ್ಲ. ವಾಸು ಮಂಗ ಮಾಯ. ಕೆಲವರು ಹಾಗೆ ಮಕ್ಕಳನ್ನು ಮರೆತು ಬಿಟ್ಟಿರ್ತಾರೆ. ಎಲ್ಲ ಮಕ್ಕಳ ಜೊತೆ ಅವು ಹಾಗೆ ಇರ್ತವೆಲ್ಲ ಆಟ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ತಂದೆ ತಾಯಿ ಎಲ್ಲೋ ಹೋಗ್ತಾನೆ, ಇಲ್ಲೇ ಗೇಟ್ ಒಳಗೆ ಇರ್ತಾನೆ ಅಂತೀವಿ. ಗೇಟ್ ಒಳಗಿರೋ ವಾಸುನೇ ಇದು. ಅದು ವಾಯುದೇವರು. ವಾಯು ಅಂದರೆ ಗಾಳಿ ಅಂದರೆ ಏರ್ ಅಂದರೆ ವೇರ್ ಈಸ್ ಏರ್ ಅಂದರೆ ಎಲ್ಲ ಕಡೆ ಓಡಾಡುವ ವಾಯುದೇವರು ಒಂದು ಕಡೆ ಇರೋರ ಹೊರಟು ಬಿಟ್ಟಿದ್ರು. ಇವ್ರಿಗೆ ಬಹಳ ಬೇಜಾರಾಯಿತು. ಗಂಡ ಹೆಂಡ್ತಿನ ಕೇಳಿದ್ರು, ಮಗು ಎಲ್ಲೇ? ಅಯ್ಯೋ ನಿಮ್ಮ ಜೊತೆನೇ ಇತ್ತಲ್ರಿ. ಹೌದು. ಇವರು ಅವ್ರು ನೋಡ್ಕೊಂಡು ಕಡೆಗೆ ಇಬ್ಬರಿಗೂ ಇಲ್ಲ. ಇಬ್ಬರು ಬಹಳ ಬೇಜಾರು ಮಾಡಿಕೊಂಡ್ರು.
ಆ ಛತ್ರದಿಂದ ಹೊರಗೆ ಬಂದರು. ಅಕ್ಕಪಕ್ಕದಲ್ಲಿದ್ದವ್ರನ್ನ ಕೇಳಿದ್ರು, ಕೂಸನ್ನು ಕಂಡೀರಾ, ನಮ್ಮ ಮುಖ್ಯ ಪ್ರಾಣನ ಕಂಡೀರಾ ಅಂತ ಕೇಳಿದ್ರು. ಅವರೆಲ್ಲ ಹೇಳಿದ್ರು, ನಿಮ್ಮ ಮಗು ಅಂದ್ರೆ ಅದೇ ಗುಂಡಗಿತ್ತಲ್ಲ, ಬೆಳ್ಳ ಗುಂಡಿಗೆ ಅದಾ ಹ್ಞೂ ಅಂತ. ಅದೇ ನಗ್ನಗ್ತಾ ಇರುತ್ತಲ್ಲ, ಸ್ಮೇರಾ ನಾನು ಭುವನ ಜೀವನ ಮಾ ಭಾಷೆ. ಮಧ್ವಾಚಾರ್ಯರು 24x7 ಅವ್ರ ಮುಖದಲ್ಲಿ ನಗು ಇತ್ತಂತೆ, ಸೇಮ್ ನಮ್ಮ ಥರ. ನಮ್ದ್ರಲ್ಲಿ ಅದಿರೋದೇ ಇಲ್ವಲ್ಲ. ಆ ಫೋಟೋ ತೆಗಿಯೋನು ಕೈ ಮುಗಿತಿದ್ದ, ಪ್ಲೀಸ್ ಸ್ಮೈಲ್ ಪ್ಲೀಸ್. ಕಡೆಗೆ ಅವ್ನು ಇಷ್ಟಾದ್ರೂ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರು ನಾವು ನಿಜವಾದ ನಗು ಬರಲ್ಲ. ಫೋಟೋ ಟೈಮ್ ಕೊಟ್ಟಿರ್ತೀವಿ, ಆಮೇಲೆ ಹೋಗೇ ಬಿಡುತ್ತೆ ಅಲ್ವಾ. ಆ ಮಗು ಯಾವಾಗಲೂ ಮಂದಸ್ಮಿತ, ಅದು ಮುಖದಲ್ಲಿ ಒಂದು ಲಕ್ಷಣ, ನಗ್ನಗ್ತಾ ಇತ್ತು. ಅದ ಮಗು. ಅದಕ್ಕೆ ಅವ್ರು ಹೇಳಿದ್ರು, ಹೀಗೆ ಹೋಯ್ತು ಜನ ಸದಾ ಗತಿ ಸೂಚಿತ ವರ್ತಮನ. ಜನ ಆ ಮಗುವಿನ ಗಮನದ ಬಗ್ಗೆ ಹೀಗೋಯ್ತು ಅಂತ ಹೇಳಿದ್ರೆ, ಆ ತಂದೆ ತಾಯಿಗಳು ಹುಡುಕೊಂಡು ಹೋದ ದಾರಿ ಉದ್ದಕ್ಕೂ ಕೇಳ್ತಾ ಇದ್ದಾರೆ. ಅವ್ರಿಗೆ ಆತಂಕ ಜಾಸ್ತಿ ಆಯಿತು. 1 ಕಿಲೋಮೀಟ್ರ್ ಕಂಡಿಲ್ಲ, 2 ಕಿಲೋಮೀಟ್ರ್ ಕಂಡಿಲ್ಲ. 3 ವರ್ಷದ ಮಗು ಎಲ್ಲಿ ಹೋಯ್ತಪ್ಪ ಇದು ಅಂತ ಅಂದ್ಕೊಂಡು ಕಡೆಗೆ ಇಷ್ಟು ದೂರ ನೋಡ್ತಾ ಇದ್ದಾರೆ. ಉಡುಪಿಗೆ ಬಂದು ಯಾವುದೋ ಹಳ್ಳೀಲಿ 6-7 ಕಿಲೋಮೀಟ್ರ್ ದೂರದ ಹಳ್ಳಿಯಲ್ಲಿ ಮದುವೆ ಮನೆ. ಆಗಿನ ಕಾಲದಲ್ಲೆಲ್ಲ ಹೆಣ್ಣಿನ ತಂದೆ ಮನೆ ಒಳಗೆ ಮದುವೆ ಆಗ್ತಿತ್ತು, ಛತ್ರ ಪತ್ರ ಎಲ್ಲ ಇಲ್ಲ. ಈಗ ಮದುವೆ ಹೋಗಿದ್ರು, ಆ ಊರು ಬಿಟ್ಕೊಂಡು ಹಳ್ಳಿ ದಾಟ್ಕೊಂಡು ಉಡುಪಿ ಬಂದು ಬಿಟ್ಟಿದ್ದಾರೆ. ಅವರಂದ್ರು, ಎಲ್ಲೋ ಮಗು ಕಳೆದೋಯ್ತು, ಕಾಡು ಬೇರೆ ದಾರಿ ಒಳಗೆ, ಯಾವ ಕಾಡಲ್ಲಿ ಯಾವ ತಿನ್ಕೊಳ್ತೋ ಏನು ಕಥೆಯೋ ಅಂದ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡೋಣ, ಅವನಲ್ಲೇ ಪ್ರಾರ್ಥನೆ ಮಾಡೋಣ ಅಂತ. ಆಗ ಕೃಷ್ಣ ಮಠ ಇಲ್ಲ, ಮಧ್ವಾಚಾರ್ಯ ಬರಬೇಕಲ್ಲ ಕೃಷ್ಣನ ಸ್ಥಾಪನೆ ಮಾಡಿ. ಇನ್ನು ಇವರು ಇಲ್ಲೇ ಓಡಾಡ್ಕೊಂಡಿದ್ದಾರೆ, ರೈಲ್ ಮಾಡಿ ಅನಂತೇಶ್ವರ ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋದರೆ ಅವ್ರ ಕಣ್ಣು ಅರಳಿತು. ಯಾಕಂದರೆ ಇವ್ರ ಮಗು ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ರು. ಈ 3 ವರ್ಷದ ಮಗು ನಮಸ್ಕಾರ ಮಾಡ್ತಾ ಇರೋದು ನೋಡಿ ಬಹಳ ಆಶ್ಚರ್ಯ ಆಯಿತು. ಕಡೆಗೆ ಆ ಮಗುವಿನ ಹಿಂದೆ ಬಂದರು. ಮಗು ದೇವ್ರ ಮುಂದೆ ನಿಂತು ಕೈ ಮುಕ್ಕೊಂಡು ನಮಸ್ಕಾರ ಮಾಡಿದ್ದು ನೋಡಿ ಕೇಳಿದ್ರು, ಅಲ್ಲಪ್ಪ ನಾವಲ್ಲಿ ಮದುವೆ ಮನೇಲಿ ಇದ್ವಿ, ತಂದೆ ತಾಯಿ ಹೋಗುವಾಗ ಹೇಳಬೇಕು ಕೇಳಬೇಕು ಬೇಡವಾ? ನೀನು ಒಬ್ಬನೇ ಬಂದ್ಬಿಟ್ಟಿಯಲ್ಲ, ನಿನಗೆ ಯಾರ ಜೊತೆಲಿದ್ರು? ಒಂಟಿ ಬಂದ್ಯಾ? ಅದು ಮಧ್ವಾಚಾರ್ಯ ಹೇಳಿದ ಮಾತು ಇವತ್ತಿನ ಉಪನ್ಯಾಸ. ಅವ್ರು ಏನು ಹೇಳಿದ್ರು ಅಂದರೆ, ನನು ಸಖಾ ಮಮ ಕಾನನ ಗೋವಿಭುಹು. ಇದು ಹಿಂದೆ ಮುಂದೆ ತುಂಬ ಶ್ಲೋಕಗಳಿವೆ, ಇಷ್ಟು ಲೈನು. ಮಧ್ವಾಚಾರ್ಯ ಹೇಳ್ತಾರೆ, ಈ ಕಾಡಿನ ಮಾರ್ಗದಲ್ಲಿ ನನಗೆ ಗೆಳೆಯನಾಗಿ ಕಾನನಗಹ ವಿಭು, ಕಾನನ ಅಂದರೆ ಕಾಡು, ಕಾಡಿನ ದೇವರು ನನಗೆ ಗೆಳೆಯನಾಗಿ ನನ್ನೊಟ್ಟಿಗಿದ್ದ ಅಂತ. ಕಾಡಿನ ದೇವರು ಯಾರು ಗೊತ್ತಾ? ನರಸಿಂಹದೇವರು. ನಮ್ಮೆಲ್ಲರಿಗೆ ಸಖ ಯಾರು? ನರಸಿಂಹದೇವರು. ನಾವಿರೋದೇ ಕಾಡು, ಕಾಡ ಬೆಳದಿಂಗಳು ಈ ಸಂಸಾರ. ಇಲ್ಲಿ ಎಲ್ಲರೂ ಒಂಟಿನೇ, ಸುಮ್ಮನೆ ಇವೆಲ್ಲ ಮಧ್ಯ, ಹೆಂಡತಿ ಮಧ್ಯ ಸಿಗೋದು, ಎಲ್ಲ ಗಂಡನ ಮಧ್ಯ ಸಿಗೋದು. ಈಗ ಹುಟ್ಟುವಾಗ ಮೀಸೆ ಇರಲಿಲ್ಲ, ಮಧ್ಯ ಬಂತು, ಮಧ್ಯ ಹೋಯ್ತು. ಹಲ್ಲು ಮಧ್ಯ ಬಂತು, ಮಧ್ಯ ಹೋಯ್ತು ಅಲ್ವಾ? ತಲೆ ಮೊದಲಿತ್ತು, ಆಮೇಲೆ ಹೋಯ್ತು. ಒಳಗೆ ಬುದ್ಧಿ ಇತ್ತು, ಆಮೇಲೆ ಹೋಯ್ತು. ಕೈ ಕಾಲು ಚೆನ್ನಾಗಿತ್ತು, 3 ಮೆಟ್ಲು ಜಂಪ್ ಹೊಡೆದ್ರೆ ಈಗ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇವು ಕೆಲವೆಲ್ಲ ಮಧ್ಯ ಬರುತ್ತೆ, ಮಧ್ಯ ಹೋಗುತ್ತೆ. ಯಾವುದು ಯಾರ ಜೊತೆಗೂ ಅದಿಲ್ಲ. ಈ ಪ್ರವಾಹ ಬರುವಾಗ ಒಂದು ದಿಮ್ಮಿ, ಮರದ ದಿಮ್ಮಿ ಹೋಗ್ತಾ ಇರುತ್ತೆ. ಇನ್ನೊಂದು ಪ್ರವಾಹ ಬರುವಾಗ ಇನ್ನೊಂದು ದಿಮ್ಮಿನ ತೊಗೊಂಡು ಬರುತ್ತೆ. 2 ಸ್ವಲ್ಪ ಹೊತ್ತು ಒಟ್ಟಿಗೆ ಹೋಗುತ್ತೆ. ಇನ್ನೊಂದು ಸತಿ ಪ್ರವಾಹ ಬಂದರೆ ಅದೊಂದು ಕಡೆ, ಇದೊಂದು ಕಡೆ. ಯಾರಿಗೆ ಯಾರೋ, ಯಾರ ಜೊತೆ ಇರ್ತಾರೆ? ಸುಮ್ಮನೆ ಹೇಳ್ತಾರೆ, 7 ಜನ್ಮಕ್ಕೂ ನೀನೇ, 7 ಜನ್ಮಕ್ಕೂ ನೀನೇ ಅಂತಿರ್ತಾರೆ. ಇದೇ 7ನೇ ಜನ್ಮ ಆಗ್ಲಪ್ಪ ದೇವರೇ, ಇವನು ಅನ್ಕೊತಿರ್ತಾನೆ, ಅವಳು ಅನ್ಕೊಳ್ತಿರ್ತಾಳೆ. ಯಾರಿಗೆ ಯಾರೋ ಪುರಂದರ ವಿಠಲ ಯಾರಿಗಿಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ, ನಮಗೆ ಜೀವನದಲ್ಲಿ ನಮ್ಮೆಲ್ಲರಿಗೆ ಸ್ನೇಹಿತ ಯಾರು ಅಂದರೆ ನರಸಿಂಹದೇವರು. ಕಾಡಲ್ಲಿರೋ ದೇವರು ಸಿಂಹ. ಕಾಡಲ್ಲಿರೋದು ಯಾವುದು? ಸಿಂಹ. ಅದು ಗುಹೆ ಒಳಗೆ ವಾಸ ಮಾಡೋದು ಯಾವುದು? ಸಿಂಹ. ನಮ್ಮ ಹೃದಯ ಅನ್ನುವ ಗುಹೆ ಒಳಗೆ ಯಾರಿರ್ತಾರೆ? ಸಿಂಹ. ಜೀವನ ಜೊತೆಗಿರುವವ ಯಾರು? ಜೀವೋತ್ತಮರ ಅಂತರ್ಯಾಮಿಯಾದ ಸರ್ವೋತ್ತಮನಾದ ಆ ನರಸಿಂಹ ಇರ್ತಾನೆ. ಅದು 3 ವರ್ಷದ ಬಾಲಕ ಇರುವಾಗ ಅಪ್ಪನಿಗೆ ಹೇಳಿದ್ದಲ್ಲ,
ಅವರು 32 ಗ್ರಂಥಗಳನ್ನು ಬರೆಯುವಾಗಲೂ ಈ ಮಾತು ಮರಿಲಿಲ್ಲ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಸುಹೃತ್ ಅಂದರೆ ಗೆಳೆಯ, ಪರಮ ಅಂದರೆ ಆತ್ಯಂತಿಕ ಗೆಳೆಯ. ಅದು ನಿಯರ್ ಅಂಡ್ ಡಿಯರ್ ಅಂತಾರೆ, ಬಹಳ ಹತ್ತಿರದ ಗೆಳೆಯ. ಇವನಷ್ಟು ಹತ್ತಿರ ಯಾರೂ ಇಲ್ಲ. ನಾನು ಅವರು ಭಾಳ ಬೇಕಾದವನು ಹಂಗಂತಿರ್ತಾರೆ. ಯಾರು ಬೇಕಾದವರು ಬೇಡವಾದವರು ಯಾರು ಇಲ್ಲ ರೀ. ಸುಮ್ಮನೆ ನಾಟಕ ಈ ತುಂಬ ಬೇಕಾದವರು ಅಂತಿರ್ತಾರೆ. ಅವ್ರು ಢಮಾರ ಆದಮೇಲೆ ಹೋಗಿ ಅವ್ರ ಜೊತೆ ನೀವು ಅಲ್ಲೇ ಜೊತೆಲಿ ಕೂತ್ಕೊಂಡು ಎಲ್ಲರೂ ಉಂಟೆ ಅಂತಿರ್ತೀವಿ. ಇನ್ನು ಕೆಲವರು ಸತ್ತವ್ರು ನೋಡ್ಬಿಟ್ಟು ನಮ್ಗೆ ಭಾಳ ಬೇಕಾದವರು ಅಯ್ಯೋ ಹೋಗ್ಬಿಟ್ರೆ, ಅಯ್ಯೋ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ ನೀವೇ ಹೋಗ್ಬಿಟ್ರೆ, ನನ್ನ ಬಿಟ್ಟು ಹೋಗ್ಬಿಟ್ರೆ ಅಂತಿರ್ತಾರೆ. ಅವ್ನು ಸತ್ತವ್ರು ಎದ್ದು ಕೂತ್ಕೊಂಡು ನೀನು ಬತ್ತೆ ಅನ್ನೋ ಜೊತೆಗೆ ಅಂದರೆ ಯಾರು ಹೋಗ್ತಾರೆ? ಯಾರಿಗೆ ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ಎಲ್ಲರ ಜೊತೆಗೂ ಯಾವ ಕಾಲಕ್ಕೂ ಎಡಬಿಡದೆ ಇರೋನು ಯಾರು? ದೇವರಾಯನ ದುರ್ಗದಲ್ಲಿ ವಾಸ ಮಾಡತಕ್ಕಂಥ ಇಂಥ ನರಸಿಂಹದೇವರು. ಆ ನರಸಿಂಹನ ಬಗ್ಗೆ ಚೆನ್ನಾದ ಚಿಂತನೆ ನಮಗೆ ದೇವರು ಯಾವಾಗಲೂ ಕೊಡಲಿ. ಯಾಕಂದರೆ ಹೃದಯ ಗುಹೆ ಇಲ್ಲಿ ಬೇರೆ ಯಾರಿಗೆ ಹರಿ ಅಂತ ಒಳಗಿರುವ ಬಿಂಬರೂಪಿಯಾದ ಪರಮಾತ್ಮನಿಗೆ ಹರಿ ಅಂತ. ಹರಿ ಅಂದರೆ ಸಿಂಹ ಅಂತ. ಸಿಂಹರೂಪನಾಗಿ ಭಗವಂತ ಹೃದಯದ ಒಳಗೆ, ಎಲ್ಲರ ಒಳಗೆ, ನಿಮ್ಮ ಮಂದೇವರು ತಿಮ್ಮಪ್ಪ ಆಗಿರ್ಬೋದು, ವೆಂಕಟೇಶ ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಯಾರ ಮನೆ ದೇವರು ಯಾರೇ ಆಗಿದ್ರು ಹೃದಯದ ಒಳಗಿರುವ ಭಗವಂತನ ರೂಪ ಯಾವುದು? ಸಿಂಹರೂಪನಾದ ಶ್ರೀಹರಿ ಒಳ ಕೂತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಭಗವಂತ ನಮ್ಗೆ ಯಾವಾಗಲೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರಿಯತೇನ ಶ್ರೀ ಪ್ರಾಣಪತಿನ ವಿರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲ.